ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚಿಕ್ಕಮಗಳೂರು ಸಂತ್ರಸ್ತರಿಗೆ ಇನ್ನೂ ಕೂಡ ಮನೆಯನ್ನ ಕಟ್ಟಿಸಿಕೊಟ್ಟಿಲ್ಲ. ಕರ್ನಾಟಕ ಸರ್ಕಾರ ಅಭದ್ರವಾಗಿದೆ, ಇದು ಶೋಭೆ ತರೋದಿಲ್ಲ ಅಂತ ಸರ್ಕಾರದ ವಿರುದ್ಧ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಕಿಡಿಕಾರಿದ್ದಾರೆ. ಕರ್ನಾಟಕದ ಎಲ್ಲ ಬಡವರಿಗೂ ಇದೇ ನ್ಯಾಯ ಕೊಡ್ತೀರಾ? ಕೇರಳದ ರಾಜಕಾರಣಕ್ಕೆ ಕರ್ನಾಟಕದ ಸರ್ಕಾರ ಮಣಿದಿದೆ. ಚಿಕ್ಕಮಗಳೂರು ಸಂತ್ರಸ್ತರಿಗೆ ಬೇಗ ಮನೆಯನ್ನ ಕಟ್ಟಿಸಿಕೊಡ್ಬೇಕು ಅಂತ ಆಗ್ರಹಿಸಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಸಂಸದರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಕೋಗಿಲು ಆ ಒಂದು ಲೇಔಟ್ನ ವಿಚಾರದಲ್ಲಿ ತೋರಿಸ್ತಾ ಇರುವ ಆಸಕ್ತಿ ನಮ್ಮದೇ ಚಿಕ್ಕಮಗಳೂರಿನ ಸಂತ್ರಸ್ತರ ಮೇಲೆ ಯಾಕಿಲ್ಲ ಅನ್ನುವಂಥದ್ದು ಮೂಲಭೂತ ಪ್ರಶ್ನೆ. 11 ಮನೆಗಳು ಇವತ್ತಿಗೂ ಕೂಡ ಆಗಿಲ್ಲ, ಕೊಡ್ತೇವೆ ಅನ್ನುವ ಭರವಸೆ ಈಡೇರಿಲ್ಲ ಅನ್ನುವಂಥದ್ದು ಬಹಳ ಚರ್ಚೆ ಆಗ್ತಾ ಇದೆ. ನಿಮ್ಮ ಕ್ಷೇತ್ರಕ್ಕೆ ಬರುತ್ತೆ, ನಿಮ್ಮ ಅಭಿಪ್ರಾಯ ಏನು ಅಂತ? ಯಲಹಂಕದ ಬಳಿಯ ಕೋಗಿಲು ಆ ಪ್ರದೇಶದಲ್ಲಿ ಆಗಿರುವಂಥ ಘಟನೆಗಳು ಸಾಮಾನ್ಯವಾಗಿ ಅದು ಕಾನೂನುಬದ್ಧ ಇರ್ಬೋದು, ಇಲ್ಲದೇ ಇರ್ಬೋದು, ಏನೇ ಆದರೂ ಕೂಡ ಬಡವರ ಮನೆಯನ್ನು ತೆರವು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಯಾರೂ ಕೂಡ ಅನುಕಂಪ ಪಡಬೇಕು, ಯಾವ ಧರ್ಮ ಯಾವ ಜಾತಿ ಅಂತಲ್ಲ. ದುರಾದೃಷ್ಟಕ್ಕೆ ನಮ್ಮ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಕೇರಳದ ಸಂಸದರಾಗಿರುವಂಥ ವೇಣುಗೋಪಾಲರು ಸೂಚನೆ ಕೊಡುವುದು, ಅಲ್ಲಿಯ ಸಂಸದರು ಬಂದು ಕರ್ನಾಟಕ ರಾಜ್ಯದಲ್ಲಿರುವಂಥ ಕೋಗಿಲು ಪ್ರದೇಶಕ್ಕೆ ಭೇಟಿ ಕೊಟ್ಟು ಎಚ್ಚರಿಕೆ ಕೊಡುವುದು, ಅಲ್ಲಿಯ ಶಾಸಕರು ಬಂದು ಕರ್ನಾಟಕದಲ್ಲಿ ಏನಾಗಿದೆ ಅಂತ ಹೇಳ್ಕೊಂಡು ನೋಡ್ಕೊಂಡು ಬರುವುದು, ಆನಂತರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ವಿಶೇಷವಾದ ಸಭೆ ಕರೆದು ಅವ್ರಿಗೆ ಯಾರಿಗೂ ತೊಂದರೆ ಕೊಡೋದಿಲ್ಲ ನಾವು ಅಂತೇಳಿ ಹೇಳಿ ಒಂದು ರೀತಿಯಲ್ಲಿ ಕೇರಳ ಸರ್ಕಾರದ ಧ್ವನಿಗೆ ಪೂರಕವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಿ ಅವ್ರನ್ನ ಗೌರವಿಸುವ ದೃಷ್ಟಿಯಲ್ಲಿ ಕೇರಳ ಸರ್ಕಾರದ ಧ್ವನಿಯನ್ನು ಅಥವಾ ಕೇರಳದ ಸಂಸದರ ಮತ್ತು ಅಲ್ಲಿಯ ಶಾಸಕರ ಒತ್ತಾಯಕ್ಕೆ ಕಟ್ಟುಬಿದ್ದು ಇಲ್ಲ ನಾವು ಇದನ್ನು ಸರಿ ಮಾಡ್ತೇವೆ ಅಂತ ಹೇಳುವಂಥ ಶರಣು ಬರುವಂಥ ಪದ್ಧತಿ ಇದೆಯಲ್ಲ, ಅದು ತುಂಬ ಆತಂಕವನ್ನು ಉಂಟು ಮಾಡುವಂಥ ವಿಚಾರ. ಚಿಕ್ಕಮಗಳೂರಿನಲ್ಲಿ ಸಂತ್ರಸ್ತರು ಕಣ್ಣೀರಿಡ್ತಾ ಇದ್ದಾರೆ ಇವತ್ತಿಗೂ ಕೂಡ, ನಮ್ಮ ಮನೆ ಆಗಿಲ್ಲ ಅಂಥೇಳಿ. ಈಗ ಮತ್ತೆ ಸರ್ಕಾರದ ಮುಂದೆ ಬೇಡಿಕೆಯನ್ನು ಕೂಡ ಇಡ್ತಾ ಇದ್ದಾರೆ. ಏನು ಹೇಳ್ತೀರಿ ಆ ಬಗ್ಗೆ? ಇದೇ ಹೇಳಿದೆ ನಾನು, ಈ ಯಲಹಂಕದ ಕೋಗಿಲಲ್ಲಿರುವಂಥ ನ್ಯಾಯ ಚಿಕ್ಕಮಗಳೂರು ಸೇರಿದಂತೆ ಕರ್ನಾಟಕದ ಎಲ್ಲ ಬಡವರಿಗೆ ಇರಬೇಕಲ್ಲ. ಆದರೆ ಮತೀಯ ಕಾರಣಗಳಿಗೋಸ್ಕರ ಇಷ್ಟೊಂದು ಸರ್ಕಾರ ಮಣಿಯುವಂಥ ಪರಿಸ್ಥಿತಿಗಳು ಸರಿಯಲ್ಲ. ಏನೇ ಆದರೂ ಕೂಡ ಬಡವರಿಗೆ ಯಾವುದೇ ಧರ್ಮ, ಯಾವುದೇ ಜಾತಿ, ಯಾವುದೇ ವರ್ಗ ಆದರೂ ಕೂಡ ಬಡವರಿಗೆ ಸವಲತ್ತು ಕೊಡಬೇಕು, ಅದರಲ್ಲಿ ವಿವಾದಗಳಿಲ್ಲ. ಆದರೆ ಕೊಡುವಾಗ ಸರ್ವರು ಸಮಾನರು ಅಂತ ಯೋಚನೆ ಮಾಡಬೇಕಾಗಿದ್ದು ಸರ್ಕಾರದ ಜವಾಬ್ದಾರಿ. ದುರಾದೃಷ್ಟಕ್ಕೆ ಸರ್ಕಾರ ಕೆಲವರು ಮಾತ್ರ ಸಮಾನರು, ಕೆಲವರು ಮಾತ್ರ ಕಡಿಮೆ ಸಮಾನರು ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿದ್ದು ಖಂಡನೀಯ ಅಂತ ಅನಿಸುತ್ತೆ. ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತಾ ಇರೋದು, ಈ ಕೋಗಿಲುವಲ್ಲಿ ನಡೆದಿರುವಂಥ ಯಾವ ರೀತಿ ಮಾನದಂಡ ಇದೆ ಅದು ಕರ್ನಾಟಕದ ಎಲ್ಲ ಬಡವರಿಗೂ ಅನ್ವಯಿಸಬೇಕಾಗ್ತದೆ. ಆ ಕಾರಣಕ್ಕೆ ಮನೆ ಕಳ್ಕೊಂಡಂಥ, ಬದುಕು ಕಳ್ಕೊಂಡಂಥ, ಯಾರು ನಿವೇಶನ ಇಲ್ಲದಿದ್ದವರಿಗೆ, ಮನೆ ಇಲ್ಲದಿದ್ದಂಥ ಬಡವರಿಗೆ ತಕ್ಷಣ ನೀವು ವಸತಿ ಯೋಜನೆಯನ್ನು ಮಂಜೂರು ಮಾಡಬೇಕು, ಎಲ್ಲ ಬಡವರನ್ನು ಸಮನಾಗಿ ಕಾಣಬೇಕು ಅನ್ನೋದು ನನ್ನ ಆಗ್ರಹ. ಇದು ಸಂಸದರ ಮಾತು. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.